ಇವತ್ತು ಕಡಿಮೆ ಬೆಲೆಗೆ ಸಿಗುವಂತ ಪ್ರೋಟೀನ್ ಯಾವುದು ಅಂತಂದ್ರೆ ಅದು ಮೊಟ್ಟೆ. ಜಿಮ್ಗೆ ಹೋಗೋರು, ಚಳಿಗಾಲದಲ್ಲಿ ಪ್ರತಿಯೊಬ್ಬರು ಕೂಡ ನಾನ್ ವೆಜ್ ತಿನ್ನೋರು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮೊಟ್ಟೆನ ಸೇವಿಸ್ತಾರೆ. ಇದೆಲ್ಲ ಹೊರತುಪಡಿಸಿ ಬದಿಗಿಟ್ರೆ ಇವತ್ತು ಶಾಲಾ ಮಕ್ಕಳಿಗೂ ಕೂಡ ಮೊಟ್ಟೆಯನ್ನ ಕೊಡಲಾಗುತ್ತೆ. ಪ್ರೋಟೀನ್ ಅವರಲ್ಲಿ ಹೆಚ್ಚಾಗ್ಲಿ ಅನ್ನೋ ಕಾರಣಕ್ಕೋಸ್ಕರ. ಹಾಗಾಗಿ ಇವತ್ತು ಸಂಜೆ ಆದ್ರೆ ಸಾಕು ಎಗ್ ಫ್ರೈಡ್ ರೈಸ್ ತಿನ್ನಕ್ ಹೋಗುವಂತವ್ರು, ಆಮ್ಲೆಟ್ ತಿನ್ಬೇಕು ಅಂತ ಅಂದ್ಕೊಳ್ಳೋರು ಎಲ್ಲರೂ ಕೂಡ ಇವತ್ತಿನ ಈ ಸ್ಟೋರಿನ ಮಿಸ್ ಮಾಡದೆ ನೋಡ್ಲೇಬೇಕು. ಎಚ್ಚರವನ್ನ ವಹಿಸಬೇಕು. ಎಚ್ಚರವನ್ನ ವಹಿಸುವಂತ ಸಂದರ್ಭ ಬಂದಿದ್ಯಾ? ಮೊಟ್ಟೆ ತಿನ್ನೋದ್ರಿಂದ ಕ್ಯಾನ್ಸರ್ ಬರ್ತಾ? ಇದ್ರ ಬಗ್ಗೆ ಕುತೂಹಲ ಆಗ್ತಿದೆ. ನೀವು ತಿನ್ನುವಂತ ಮೊಟ್ಟೆಯಿಂದ ಕ್ಯಾನ್ಸರ್ ಬರುತ್ತಾ ಅನ್ನುವ ಪ್ರಶ್ನೆ ಎದ್ದಿದೆ. ಯಾವುದೋ ಒಂದು ಕಂಪನಿ ಮೊಟ್ಟೆ ಅಲ್ಲ, ಎಲ್ಲಾ ಮೊಟ್ಟೆಗಳಿಂದಲೂ ಕೂಡ ಕ್ಯಾನ್ಸರ್ ಹರಡುವ ವದಂತಿ. ನೋಡಿ, ಇದು ಕೇವಲ ರೋಮರ್, ವದಂತಿ ಹೆಚ್ಚಿದ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ರಾಜ್ಯಾದ್ಯಂತ ಮೊಟ್ಟೆಯ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿದ್ದಾರೆ. ಬೆಂಗಳೂರಲ್ಲಿ 60ಕ್ಕೂ ಹೆಚ್ಚು ಕಡೆ ಮೊಟ್ಟೆಯ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿದ್ದಾರೆ. ಅದನ್ನ ಲ್ಯಾಬ್ ಕಳಿಸಿಕೊಟ್ಟಿದ್ದಾರೆ. ಆ ವರದಿ ಬಂದ ನಂತರವೇ ಈ ವದಂತಿ ಸತ್ಯನ ಸುಳ್ಳ ಅನ್ನೋದು ಗೊತ್ತಾಗುತ್ತೆ. ಇವತ್ತು ಕಡಿಮೆ ಬೆಲೆಗೆ ಸಿಗುವಂತ ಪ್ರೋಟೀನ್ ಯಾವುದು ಅಂತಂದ್ರೆ ಅದು ಮೊಟ್ಟೆ. ಜಿಮ್ಗೆ ಹೋಗೋರು, ಚಳಿಗಾಲದಲ್ಲಿ ಪ್ರತಿಯೊಬ್ಬರು ಕೂಡ ನಾನ್ ವೆಜ್ ತಿನ್ನೋರು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮೊಟ್ಟೆನ ಸೇವಿಸ್ತಾರೆ. ಇದೆಲ್ಲ ಹೊರತುಪಡಿಸಿ ಬದಿಗಿಟ್ರೆ ಇವತ್ತು ಶಾಲಾ ಮಕ್ಕಳಿಗೂ ಕೂಡ ಮೊಟ್ಟೆಯನ್ನ ಕೊಡಲಾಗುತ್ತೆ. ಪ್ರೋಟೀನ್ ಅವರಲ್ಲಿ ಹೆಚ್ಚಾಗ್ಲಿ ಅನ್ನೋ ಕಾರಣಕ್ಕೋಸ್ಕರ. ಹಾಗಾಗಿ ಇವತ್ತು ಸಂಜೆ ಆದ್ರೆ ಸಾಕು ಎಗ್ ಫ್ರೈಡ್ ರೈಸ್ ತಿನ್ನಕ್ ಹೋಗುವಂತವ್ರು, ಆಮ್ಲೆಟ್ ತಿನ್ಬೇಕು ಅಂತ ಅಂದ್ಕೊಳ್ಳೋರು ಎಲ್ಲರೂ ಕೂಡ ಇವತ್ತಿನ ಈ ಸ್ಟೋರಿನ ಮಿಸ್ ಮಾಡದೆ ನೋಡ್ಲೇಬೇಕು. ಎಚ್ಚರವನ್ನ ವಹಿಸಬೇಕು. ಎಚ್ಚರವನ್ನ ವಹಿಸುವಂತ ಸಂದರ್ಭ ಬಂದಿದ್ಯಾ? ಮೊಟ್ಟೆ ತಿನ್ನೋದ್ರಿಂದ ಕ್ಯಾನ್ಸರ್ ಬರ್ತಾ? ಇದ್ರ ಬಗ್ಗೆ ಕುತೂಹಲ ಆಗ್ತಿದೆ. ನೀವು ತಿನ್ನುವಂತ ಮೊಟ್ಟೆಯಿಂದ ಕ್ಯಾನ್ಸರ್ ಬರುತ್ತಾ ಅನ್ನುವ ಪ್ರಶ್ನೆ ಎದ್ದಿದೆ. ಯಾವುದೋ ಒಂದು ಕಂಪನಿ ಮೊಟ್ಟೆ ಅಲ್ಲ, ಎಲ್ಲಾ ಮೊಟ್ಟೆಗಳಿಂದಲೂ ಕೂಡ ಕ್ಯಾನ್ಸರ್ ಹರಡುವ ವದಂತಿ. ನೋಡಿ, ಇದು ಕೇವಲ ರೋಮರ್, ವದಂತಿ ಹೆಚ್ಚಿದ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ರಾಜ್ಯಾದ್ಯಂತ ಮೊಟ್ಟೆಯ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿದ್ದಾರೆ. ಬೆಂಗಳೂರಲ್ಲಿ 60ಕ್ಕೂ ಹೆಚ್ಚು ಕಡೆ ಮೊಟ್ಟೆಯ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿದ್ದಾರೆ. ಅದನ್ನ ಲ್ಯಾಬ್ ಕಳಿಸಿಕೊಟ್ಟಿದ್ದಾರೆ. ಆ ವರದಿ ಬಂದ ನಂತರವೇ ಈ ವದಂತಿ ಸತ್ಯನ ಸುಳ್ಳ ಅನ್ನೋದು ಗೊತ್ತಾಗುತ್ತೆ. ಇವತ್ತು ಕಡಿಮೆ ಬೆಲೆಗೆ ಸಿಗುವಂತ ಪ್ರೋಟೀನ್ ಯಾವುದು ಅಂತಂದ್ರೆ ಅದು ಮೊಟ್ಟೆ. ಜಿಮ್ಗೆ ಹೋಗೋರು, ಚಳಿಗಾಲದಲ್ಲಿ ಪ್ರತಿಯೊಬ್ಬರು ಕೂಡ ನಾನ್ ವೆಜ್ ತಿನ್ನೋರು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮೊಟ್ಟೆನ ಸೇವಿಸ್ತಾರೆ. ಇದೆಲ್ಲ ಹೊರತುಪಡಿಸಿ ಬದಿಗಿಟ್ರೆ ಇವತ್ತು ಶಾಲಾ ಮಕ್ಕಳಿಗೂ ಕೂಡ ಮೊಟ್ಟೆಯನ್ನ ಕೊಡಲಾಗುತ್ತೆ. ಪ್ರೋಟೀನ್ ಅವರಲ್ಲಿ ಹೆಚ್ಚಾಗ್ಲಿ ಅನ್ನೋ ಕಾರಣಕ್ಕೋಸ್ಕರ. ಹಾಗಾಗಿ ಇವತ್ತು ಸಂಜೆ ಆದ್ರೆ ಸಾಕು ಎಗ್ ಫ್ರೈಡ್ ರೈಸ್ ತಿನ್ನಕ್ ಹೋಗುವಂತವ್ರು, ಆಮ್ಲೆಟ್ ತಿನ್ಬೇಕು ಅಂತ ಅಂದ್ಕೊಳ್ಳೋರು ಎಲ್ಲರೂ ಕೂಡ ಇವತ್ತಿನ ಈ ಸ್ಟೋರಿನ ಮಿಸ್ ಮಾಡದೆ ನೋಡ್ಲೇಬೇಕು. ಎಚ್ಚರವನ್ನ ವಹಿಸಬೇಕು. ಎಚ್ಚರವನ್ನ ವಹಿಸುವಂತ ಸಂದರ್ಭ ಬಂದಿದ್ಯಾ? ಮೊಟ್ಟೆ ತಿನ್ನೋದ್ರಿಂದ ಕ್ಯಾನ್ಸರ್ ಬರ್ತಾ? ಇದ್ರ ಬಗ್ಗೆ ಕುತೂಹಲ ಆಗ್ತಿದೆ. ನೀವು ತಿನ್ನುವಂತ ಮೊಟ್ಟೆಯಿಂದ ಕ್ಯಾನ್ಸರ್ ಬರುತ್ತಾ ಅನ್ನುವ ಪ್ರಶ್ನೆ ಎದ್ದಿದೆ. ಯಾವುದೋ ಒಂದು ಕಂಪನಿ ಮೊಟ್ಟೆ ಅಲ್ಲ, ಎಲ್ಲಾ ಮೊಟ್ಟೆಗಳಿಂದಲೂ ಕೂಡ ಕ್ಯಾನ್ಸರ್ ಹರಡುವ ವದಂತಿ. ನೋಡಿ, ಇದು ಕೇವಲ ರೋಮರ್, ವದಂತಿ ಹೆಚ್ಚಿದ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ರಾಜ್ಯಾದ್ಯಂತ ಮೊಟ್ಟೆಯ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿದ್ದಾರೆ.
ಬೆಂಗಳೂರಲ್ಲಿ 60ಕ್ಕೂ ಹೆಚ್ಚು ಕಡೆ ಮೊಟ್ಟೆಯ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿದ್ದಾರೆ. ಅದನ್ನ ಲ್ಯಾಬ್ ಕಳಿಸ್ಕೊಟ್ಟಿದ್ದಾರೆ. ಆ ವರದಿ ಬಂದ ನಂತರವೇ ಈ ವದಂತಿ ಸತ್ಯನ ಸುಳ್ಳ ಅನ್ನೋದು ಗೊತ್ತಾಗುತ್ತೆ. ಇವತ್ತು ಕಡಿಮೆ ಬೆಲೆಗೆ ಸಿಗುವಂತಹ ಪ್ರೋಟೀನ್ ಯಾವುದು ಅಂತಂದ್ರೆ ಅದು ಮೊಟ್ಟೆ. ಜಿಮ್ಗೆ ಹೋಗೋರು, ಚಳಿಗಾಲದಲ್ಲಿ ಪ್ರತಿಯೊಬ್ಬರು ಕೂಡ ನಾನ್ ವೆಜ್ ತಿನ್ನೋರು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮೊಟ್ಟೆಯನ್ನ ಸೇವಿಸ್ತಾರೆ. ಇದೆಲ್ಲ ಹೊರತುಪಡಿಸಿ ಬದಿಗಿಟ್ರೆ ಇವತ್ತು ಶಾಲಾ ಮಕ್ಕಳಿಗೂ ಕೂಡ ಮೊಟ್ಟೆಯನ್ನ ಕೊಡಲಾಗುತ್ತೆ. ಪ್ರೋಟೀನ್ ಅವರಲ್ಲಿ ಹೆಚ್ಚಾಗ್ಲಿ ಅನ್ನೋ ಕಾರಣಕ್ಕೋಸ್ಕರ. ಹಾಗಾಗಿ ಇವತ್ತು ಸಂಜೆ ಆದ್ರೆ ಸಾಕು ಎಗ್ ಫ್ರೈಡ್ ರೈಸ್ ತಿನ್ನಕ್ ಹೋಗುವಂತವ್ರು, ಆಮ್ಲೆಟ್ ತಿನ್ಬೇಕು ಅಂತ ಅನ್ಕೊಳ್ಳೋರು ಎಲ್ಲರೂ ಕೂಡ ಇವತ್ತಿನ ಈ ಸ್ಟೋರಿನ ಮಿಸ್ ಮಾಡದೆ ನೋಡ್ಲೇಬೇಕು. ಎಚ್ಚರವನ್ನ ವಹಿಸಬೇಕು. ಎಚ್ಚರವನ್ನ ವಹಿಸುವಂತ ಸಂದರ್ಭ ಬಂದಿದ್ಯಾ? ಮೊಟ್ಟೆ ತಿನ್ನೋದ್ರಿಂದ ಕ್ಯಾನ್ಸರ್ ಬರುತ್ತಾ? ಇದ್ರ ಬಗ್ಗೆ ಕುತೂಹಲ ಆಗ್ತಿದೆ. ನೀವು ತಿನ್ನುವಂತ ಮೊಟ್ಟೆಯಿಂದ ಕ್ಯಾನ್ಸರ್ ಬರುತ್ತಾ ಅನ್ನುವ ಪ್ರಶ್ನೆ ಎದ್ದಿದೆ. ಯಾವುದೋ ಒಂದು ಕಂಪನಿ ಮೊಟ್ಟೆ ಅಲ್ಲ, ಎಲ್ಲಾ ಮೊಟ್ಟೆಗಳಿಂದಲೂ ಕೂಡ ಕ್ಯಾನ್ಸರ್ ಹರಡುವ ವದಂತಿ. ನೋಡಿ, ಇದು ಕೇವಲ ರೋಮರ್, ವದಂತಿ ಹೆಚ್ಚಿದ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ರಾಜ್ಯಾದ್ಯಂತ ಮೊಟ್ಟೆಯ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿದ್ದಾರೆ. ಬೆಂಗಳೂರಲ್ಲಿ 60ಕ್ಕೂ ಹೆಚ್ಚು ಕಡೆ ಮೊಟ್ಟೆಯ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿದ್ದಾರೆ. ಅದನ್ನ ಲ್ಯಾಬ್ ಕಳಿಸ್ಕೊಟ್ಟಿದ್ದಾರೆ. ಆ ವರದಿ ಬಂದ ನಂತರವೇ ಈ ವದಂತಿ ಸತ್ಯನ ಸುಳ್ಳ ಅನ್ನೋದು ಗೊತ್ತಾಗುತ್ತೆ. ಇವತ್ತು ಕಡಿಮೆ ಬೆಲೆಗೆ ಸಿಗುವಂತಹ ಪ್ರೋಟೀನ್ ಯಾವುದು ಅಂತಂದ್ರೆ ಅದು ಮೊಟ್ಟೆ. ಜಿಮ್ಗೆ ಹೋಗೋರು, ಚಳಿಗಾಲದಲ್ಲಿ ಪ್ರತಿಯೊಬ್ಬರು ಕೂಡ ನಾನ್ ವೆಜ್ ತಿನ್ನೋರು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮೊಟ್ಟೆಯನ್ನ ಸೇವಿಸ್ತಾರೆ. ಇದೆಲ್ಲ ಹೊರತುಪಡಿಸಿ ಬದಿಗಿಟ್ರೆ ಇವತ್ತು ಶಾಲಾ ಮಕ್ಕಳಿಗೂ ಕೂಡ ಮೊಟ್ಟೆಯನ್ನ ಕೊಡಲಾಗುತ್ತೆ. ಪ್ರೋಟೀನ್ ಅವರಲ್ಲಿ ಹೆಚ್ಚಾಗ್ಲಿ ಅನ್ನೋ ಕಾರಣಕ್ಕೋಸ್ಕರ. ಹಾಗಾಗಿ ಇವತ್ತು ಸಂಜೆ ಆದ್ರೆ ಸಾಕು ಎಗ್ ಫ್ರೈಡ್ ರೈಸ್ ತಿನ್ನಕ್ ಹೋಗುವಂತವ್ರು, ಆಮ್ಲೆಟ್ ತಿನ್ಬೇಕು ಅಂತ ಅನ್ಕೊಳ್ಳೋರು ಎಲ್ಲರೂ ಕೂಡ ಇವತ್ತಿನ ಈ ಸ್ಟೋರಿನ ಮಿಸ್ ಮಾಡದೆ ನೋಡ್ಲೇಬೇಕು. ಎಚ್ಚರವನ್ನ ವಹಿಸಬೇಕು. ಎಚ್ಚರವನ್ನ ವಹಿಸುವಂತ ಸಂದರ್ಭ ಬಂದಿದ್ಯಾ? ಮೊಟ್ಟೆ ತಿನ್ನೋದ್ರಿಂದ ಕ್ಯಾನ್ಸರ್ ಬರುತ್ತಾ? ಇದ್ರ ಬಗ್ಗೆ ಕುತೂಹಲ ಆಗ್ತಿದೆ. ನೀವು ತಿನ್ನುವಂತ ಮೊಟ್ಟೆಯಿಂದ ಕ್ಯಾನ್ಸರ್ ಬರುತ್ತಾ ಅನ್ನುವ ಪ್ರಶ್ನೆ ಎದ್ದಿದೆ. ಯಾವುದೋ ಒಂದು ಕಂಪನಿ ಮೊಟ್ಟೆ ಅಲ್ಲ, ಎಲ್ಲಾ ಮೊಟ್ಟೆಗಳಿಂದಲೂ ಕೂಡ ಕ್ಯಾನ್ಸರ್ ಹರಡುವ ವದಂತಿ. ನೋಡಿ, ಇದು ಕೇವಲ ರೋಮರ್, ವದಂತಿ ಹೆಚ್ಚಿದ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ರಾಜ್ಯಾದ್ಯಂತ ಮೊಟ್ಟೆಯ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿದ್ದಾರೆ. ಬೆಂಗಳೂರಲ್ಲಿ 60ಕ್ಕೂ ಹೆಚ್ಚು ಕಡೆ ಮೊಟ್ಟೆಯ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿದ್ದಾರೆ. ಅದನ್ನ ಲ್ಯಾಬ್ ಕಳಿಸ್ಕೊಟ್ಟಿದ್ದಾರೆ. ಆ ವರದಿ ಬಂದ ನಂತರವೇ ಈ ವದಂತಿ ಸತ್ಯನ ಸುಳ್ಳ ಅನ್ನೋದು ಗೊತ್ತಾಗುತ್ತೆ.